ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಿಬ್ಲಿ ಎಫೆಕ್ಟ್ಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋ ಈ ಒಂದು ಗಿಬ್ಲಿ ಎಫೆಕ್ಟ್ ಫೋಟೋಸ್ಗಳನ್ನು ನೀವು ಕ್ರಿಯೇಟ್ ಮಾಡಬೇಕಾ, ನಿಮ್ಮ ಒಂದು ನಾರ್ಮಲ್ ಫೋಟೋನ ಗಿಬ್ಲಿ ಎಫೆಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಬೇಕಾದ್ರೆ ಇವತ್ತಿನ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಇವತ್ತಿನ ಈಗಿನ ಟ್ರೆಂಡ್ ಏನಪ್ಪ ಅಂದರೆ ಗಿಬ್ಲಿ ಎಫೆಕ್ಟ್ಸ್ ಅಂದರೆ ನಿಮ್ಮ ಒಂದು ಫೋಟೋಸ್ಗಳನ್ನು ಒಂದು ಕಾರ್ಟೂನ್ ರೀತಿಯಾಗಿ ಈ ರೀತಿಯಾದಂಥ ಒಂದು ಫೋಟೋಸ್ಗಳನ್ನು ನಿಮ್ಮ ನಾರ್ಮಲ್ ಫೋಟೋಸ್ಗಳು ಈ ರೀತಿ ಗಿಬ್ಲಿ ಎಫೆಕ್ಟ್ಸ್ ಆಗಿ ಒಂದು ಎಫೆಕ್ಟ್ಸ್ಗಳ ಮೂಲಕ ನೀವು ಕೂಡ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ಬೋದು. ಮತ್ತು ನಿಮ್ಮ ಒಂದು ಎಷ್ಟೇ ಫೋಟೋಸ್ ಅನ್ಲಿಮಿಟೆಡ್ ಫೋಟೋಸು ಎಲ್ಲರೂ ChatGPTಯಲ್ಲಿ ಮಾಡ್ತಿದ್ದಾರೆ. ನಾನು ಹೇಳೋ ಈ ಒಂದು ಅಪ್ಲಿಕೇಶನ್ ಮೂಲಕ ನಿಮ್ಮ ಒಂದು ಎಷ್ಟು ಫೋಟೋಸ್ ಆಗುತ್ತೆ ಅಷ್ಟು ಫೋಟೋಸ್ಗಳನ್ನು ನೀವು ಅನ್ಲಿಮಿಟೆಡಾಗಿ ಗಿಬ್ಲಿ ಎಫೆಕ್ಟಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಗಿಬ್ಲಿ ಎಫೆಕ್ಟನ್ನು ಮಾಡಬೇಕಂದ್ರೆ ChatGPTಯಲ್ಲಿ ಕೇವಲ 3 ಚಾನ್ಸ್ ಇರುತ್ತೆ. 3 ಲಿಮಿಟ್ ಆದಮೇಲೆ ಅದು ಬರಲ್ಲ. ಇನ್ನು ನೀವು ಅನ್ಲಿಮಿಟೆಡಾಗಿ ಎಷ್ಟು ಬೇಕೋ ಅಷ್ಟು ಫೋಟೋಸ್ಗಳನ್ನು ಯಾವ ರೀತಿಯಾಗಿ ಮಾಡೋದಂದರೆ ಅದಕ್ಕೆ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು GROK ಗ್ರೋಕ್ ಅಂತ ಸರ್ಚ್ ಮಾಡಿ, ಅಥವಾ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಇದರ ಈ ಒಂದು ಆ್ಯಪ್ ಲಿಂಕು ಡೈರೆಕ್ಟಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದು ಜಸ್ಟ್ 8 MB ಇದೆ. ತುಂಬ ಯೂಸ್ಫುಲ್ ಆಗುತ್ತೆ. ಗಿಬ್ಲಿ ಎಫೆಕ್ಟ್ ಅಲ್ಲದೆ ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಕೂಡ ನೀವು ಈ ಒಂದು ಆ್ಯಪ್ ಮುಖಾಂತರ ನೀವು ಈಸಿಯಾಗಿ ಎಫೆಕ್ಟ್ಸ್ಗಳನ್ನು ಹಾಕ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬೋದು. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಪ್ ಲಿಂಕು ಕೆಳಗಡೆ ಇದೆ. ಮತ್ತು ಓಪನ್ ಮಾಡಿದ ತಕ್ಷಣ ನಮಗಿಲ್ಲಿ 3 ಆಪ್ಷನ್ಸ್ ಕೇಳುತ್ತೆ. ಕಂಟಿನ್ಯೂ ವಿತ್ ಎಕ್ಸ್ ಅಂತ ಇರುತ್ತೆ, ಇದು ಟ್ವಿಟರ್ದು, ಇದು ಗೂಗಲ್ದು, ಇದು ಇಮೇಲ್ ID ಇದು 3ನೇದು. ನಮಗಿಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೊಂದು ಇಮೇಲ್ ID ಯಾವುದು ಇರುತ್ತೋ ಅದರ ಮುಖಾಂತರ ಡೈರೆಕ್ಟಾಗಿ ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೈರೆಕ್ಟಾಗಿ ಸೈನ್ ಇನ್ ಆಗುತ್ತೆ. ಡೈರೆಕ್ಟಾಗಿ ನಾವು ಈ ಒಂದು ಆ್ಯಪನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ಲ, ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇರುತ್ತಲ್ಲ, ಇಲ್ಲಿ ಅದ್ರ ಕೆಳಗಡೆ ಪ್ಲಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಒಂದು ಫೋಟೋಸ್ ಬೇಕೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇರುತ್ತಲ್ಲ ಅಲ್ಲಿ ಈ ರೀತಿ ಬರೀಬೇಕಾಗುತ್ತೆ ಫ್ರೆಂಡ್ಸ್. ಕನ್ವರ್ಟ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಸ್ಟುಡಿಯೋ ಆರ್ಟ್ ಅಂತ. ಇದನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ಈಸಿಯಾಗಿ ನಿಮಗೆ ನಿಮ್ಮ ಒಂದು ಫೋಟೋಸನ್ನು ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳುತ್ತೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಇಲ್ಲಿ ನಿಮ್ಮ ಏಜ್ ಕೇಳುತ್ತೆ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೈರೆಕ್ಟಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಅಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ರೆಡಿಯಾಗಿ ಡೈರೆಕ್ಟ್ ಸೇವ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬರುತ್ತೆ. ನೋಡ್ಕೋಬೋದು ಫ್ರೆಂಡ್ಸ್, ಇದು ಯಾವ ರೀತಿಯಾಗಿ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಒಂದು ನೇಚರಲ್ಲಿ ನಿಂತಿರೋ ಫೋಟೋಸ್ ಕೂಡ ಎಕ್ಸಾಕ್ಟಾಗಿ ನಮಗೆ ಗಿಬ್ಲಿ ಫೋಟೋದಲ್ಲಿ ಕನ್ವರ್ಟ್ ಮಾಡಿ ಕೊಟ್ಟಿದೆ. ಇದನ್ನು ನೀವು ಡೈರೆಕ್ಟಾಗಿ ಸೇವ್ ಅಂದರೆ ಡೌನ್ಲೋಡ್ ಸ್ಟಾರ್ಟೆಡು, ಇದು ಆಟೋಮೆಟಿಕ್ ಡೌನ್ಲೋಡ್ ಕಂಪ್ಲೀಟ್ ಆಗಿಬಿಟ್ಟು ನಿಮ್ಮ ಒಂದು ಗ್ಯಾಲರಿಗೆ ಬಂದುಬಿಡುತ್ತೆ. ನಾವು ಈಸಿಯಾಗಿ ಒಂದು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಮಗೆ ಎಷ್ಟು ಫೋಟೋಸ್ ಬೇಕೋ ಅಷ್ಟು ಫೋಟೋಸ್ಗಳನ್ನು ನಾವು ಗಿಬ್ಲಿ ಎಫೆಕ್ಟಾಗಿ ಹಾಕೋಬೋದು. ಈ ಒಂದು GROK ಬೇಟಾ ಅಂತ ಈ ಒಂದು ಆ್ಯಪ್ ಇದೆಯಲ್ಲ ಇದ್ರ ಮೂಲಕ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.